ಬಹುಳಿರಿಯ ಎಲೈವ ಅಲ್ಲವ ದೇವಾ ಕಡು ಪರಾಕ್ರಮದಿಂದ ಕರ ಜಗದೊಳ ಕಾಟುಗದ ಹಿಡಿಯಂಗಳ ಜೊತೆ ಗುಡಿ ಬೊಮ್ಮರಿಗೆ ಮತ ಭೀಕರ ಪಡೆಯುತ್ತ ಕೈವಿತ್ತ ಸಮಗರದ ನಡು ಕಟ್ಟಿದ ನಡಕಟ್ಟಲ ಗಂಟ ಆರವಡ ಬಡದಿರುವ ಎಡಬಲದ ಕುಡಿ ನೇಚಂ ತಿಳಿದು ದೃಢ ವಿಕ್ರಮದ ಮುಂಭಾಗದಲ್ಲಿದ್ದು ಮಾತನಾಡುವ ಗಣಪತಿಯ ಏರ್ಪಡಿಸಿದ ನಾಮವನ್ನು ಜೀವಿತದಲ್ಲಿ ದೇವರೇ ಓಹೋ ದೇವ ನಾವುದಾರಂದರೆ ಯುದ್ಧ ಮಾಡುವನ ಪರಾಕ್ರಮಿ ರಣರಂಗದಲ್ಲಿ ತಿಳಿಯುವುದು, ದಾನ ಮಾಡುವನ ಪರಾಕ್ರಮಿ ಬರಗಾಲದಲ್ಲಿ ತಿಳಿಯುವುದು, ಮದುವೆ ಆಡುವನ ಪರಾಕ್ರಮಿ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ಅವರಿಗೆ ಮದುವೆ ಮಾಡಿದರೆ ತಿಳಿಯುವುದು, ಶಾಸ್ತ್ರ ಕಲಿತವನ ಪರಾಕ್ರಮಿ ಅನುವಾದಿಗಳಲ್ಲಿ ವಾದ ಮಾಡಿದರೆ ತಿಳಿಯುವುದು, ನನ್ನ ಪರಾಕ್ರಮಿ ಬೆಳಗಮಂಜನ ಪಾತ್ರ ಬಂದಾಗ ತಿಳಿಯುವುದು ಎನ್ನು ಸಾರಥಿ ಎನ್ನುತ್ತಾರೆ ದೇವ. ಏಳಬೇಕು ತಮ್ಮನಾಗಿದವ ಸಾರಥ ಗೋವನೇ ದಿಕ್ಕಂಟರನ್ನು ಮೆಕ್ಕೆ ಮೀರಿದ ವಿಕ್ರಮವನ್ನು ಒಕ್ಕಲಿಕ ಪರಾಕ್ರಮಿ ನಾಮ ದೇವನೆಂದು ಕೇಳಿದೆಯಾ? ಈಕೋ ಕರ್ಕಶ ಮಾತ ಗಂಗ ಪಥಗಳ ಕಾಲಕ್ರಮೇಣ ಸಂಚರಿಪ ಗರ್ಗರ್ಲ ತಿರುಗವ ಏಕಚಕ್ರ ತರಂಗಿದ ವಾಗಿ ವೇಗಕ್ಕಿಂತ ಮಿಕ್ಕಿ ಮೀರುಳಿ ಸತ್ತ ತುರಂಗಳನ್ನು ಮೆಡಿಸಿ ದಿಕ್ಕ ಪ್ರಮೇಯ ಬೆಳಗಿಸಿ ಹರೇ ಬರೇ ಮೆಟ್ಟಿ ಮೀರಿನ ಶಾಸ್ತ್ರಕ್ಕೆ ಸುಂದರ ಚಲದಂಕನಾದ ತಿರುಗೋದಲ ಬಲಪದಲ ಕರ್ಣನ ತಿಳಿಯಲು ಸಾರಥಿ ಬಲಗೈ ಬಂಟಕ ಕಲಿಕರ್ಣನು ತಾವಾದರೆ ಈ ಸುಂದರವಾದ ಸಭೆಗಳನ್ನು ಕಾರಣವೇನು ದೇವ ದಿವ್ಯ ಪ್ರಭಾವ ಬಹಳಿಯ ಸಾರಥಿ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ವಿದ್ವತ್ ಮಂಡತ ಬಂಡ ದ್ವರ್ತಂಡದಿಂದರಿಗುವ ಸಭಾ ಮಂಡಲದೊಳಗೆ ಉತ್ತಂಡ ಅಗಿತರ ಮದಗಜ ಗಂಡ ಬೇರುಂಡ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಚಂಡ ಮಂಡಲ ದೀಪದಾನ ದುರ್ಯೋಧನ ಎಲ್ಲ ಕಂಡ ತನಕ ಬರ ಹೇಳಿದಂತೆ ತತ್ಕರ ಪುಂಡರಿಗೆ ಕೋದಲ್ಲ ಬಾಳುವೆ ಬರೋಣ ಕಂಡಿಯ ಸಾರಥಿ ಬಂದ ಸಮೇತ ಅದೇ ಪ್ರಕಾರವಾಗಿ ದೇವ ಪೀಠವನ್ನು ಅಲಂಕರಿಸಿದ್ದಾರೆ. ಸೈಲೆನ್ಸ್. ಕ್ಯಾದಿಗಾಳ ಈರಪ್ಪನವರು ಕರ್ಣನ ಪಾತ್ರ ಮಾಡಿದಂತವರಿಗೆ ಮಲ್ಲಿಗಾರವನ್ನು ತಯಾರು ಮಾಡಿರುತ್ತಾರೆ. ಸೈಲೆನ್ಸ್. ಗೊರವೂರು ಗೋವಿಂದಪ್ಪನವರು ಈ ಸುಂದರವಾದ ಮಲ್ಲಿಗಾರವನ್ನು ಕರ್ಣನ ಪಾತ್ರ ಮಾಡಿದಂತವರಿಗೆ ತಯಾರು ಮಾಡಿರುತ್ತಾರೆ. ಸೈಲೆನ್ಸ್. ಕೊಂಡನಾಯಕನಹಳ್ಳಿ ಮರಿಸ್ವಾಮಿ ಅವರು ಈ ಸುಂದರವಾದ ಮಲ್ಲಿಗಾರವನ್ನು ಕರ್ಣನ ಪಾತ್ರ ಮಾಡಿದಂತವರಿಗೆ ತಯಾರು ಮಾಡಿರುತ್ತಾರೆ. ಸೈಲೆನ್ಸ್. ಎಮ್ಮಿನವರು ಕರಮ್ಮನವರು ಈ ಮಲ್ಲಿಗಾರವನ್ನು ಕರ್ಣನ ಪಾತ್ರ ಮಾಡಿದಂತವರಿಗೆ ತಯಾರು ಮಾಡಿರುತ್ತಾರೆ. ಮಾಜಿ ತಾಲೂಕ್ ಪಂಚಾಯತಿ ಗಾದಿಗಿನವರು ಗಾಳಪ್ಪನವರು ಈ ಸುಂದರವಾದ ಗುಲಾಬಿ ಹಾರ 500 ರೂಪಾಯಿ 5,100 ರೂಪಾಯಿ ಯಾರಿಗೆ ದ್ರೋಣಾಚಾರ್ಯನ ಪಾತ್ರ ಮಾಡಿದಂತವರಿಗೆ ತಯಾರು ಮಾಡಿರುತ್ತಾರೆ. ಹೊಡ್ಕೊಳ್ಳಿ ಮೇಲೆ ಐಶ್ವರ್ಯ ಮತ್ತು ಮೇಲಕ್ಕೆ ಕರ್ಣ ಕೌರವಾದಿಗಳು
ತುಂಬಾ ಚಂಬು ರತೀಸಿಯ ಸಂಭ್ರಮ ನಿತ್ಯನಾಥ ಅರ್ಚನೆ ನಮ್ಮ ಕಣಕರ ಸಾಕ್ಷಾತ್ ಶಂಭುಮೂರ್ತಿಗಾದರು ಸದಳವ ಕಲಗದಲ್ಲಿ ಅವನಂದನ ನಂತರ ಹಿಡಿಯುವ ಸಮಯದ ಇಂದ್ರ ಸಂಜಾತನಾದ ಪಾರ್ಥನ ಬಂದ ಕಾರಣ ನೀನೇ ಬಂದ ಬಗ್ಗೆನ ಬರಿದೆ ನನಗಿಂತ ನಿಷ್ಠೂರದ ನುಡಿಯನ್ನು ನುಡಿಯಬಹುದೇ ಶ್ರೀವಾದನ ಯಾತಕ್ಕಾಡುವೆಯೋ ಅಂತ ಮದ್ಭುಜ ಭಾವರ್ಧನ ಕೈಮ ಕಿರಣ ಪಾಯನಾದೋ ಮುಖಣ ಎನ್ನ ಸತ್ವಾಕ್ಯವನ್ನು ಶ್ರದ್ಧೆಯಿಂದ ಲಾಲಿಸೋ ಸೂರ್ಯನಂದನ ಚನ್ನಯ್ಯ ರಾಜ ಓ ಕರ್ಣ ಓ ರಾಜ ಎನ್ನ ಆನಂದಮಯವಾದ ಸಮಯದಲ್ಲಿ ಸಮವಾಗಿ ಕಲಾಗಿ ಬಂದು ಕುಳಿತಿರುವ ಪಂಚ ಪಾಂಡವರೆಂಬ ಮದಂದರನ್ನು ಕೊಲ್ಲಿಸಬೇಕೆಂದು ಎಷ್ಟು ಪ್ರಯತ್ನ ಪಟ್ಟರು ಕಾಲಕ್ಕೂ ಕಾರ್ಯವೇ ನಿಷ್ಫಲವಾಯಿತು. ಈಗೊಳಗಾಗಿ ಆ ಕಳ್ಳರ ಹೊರಗಿನ ಮನೆಯಲ್ಲಿ ಒಗಿಸಿದೆ, ಬೆಂಕಿಯನ್ನು ಹಚ್ಚಿಸಿದೆ, ಭೀಮನೆಂಬ ತಾಮಸನಿಗೆ ವಿಷಯದ ಕಜ್ಜಾಯ ಹೊರಿಸಿದೆ, ಕೈ ಕಾಲು ಕಟ್ಟಿಸಿದೆ, ಕಾರ್ ಬಡೋಳಿ ಕಳಿಸಿದೆ. ಎಷ್ಟು ಮಾಡಿದ ಕಾಲಕ್ಕ ಭ್ರಷ್ಟರ ಲತೆ ಎಂಬ ಕೀರ್ತಿಯು ಮತ್ತಷ್ಟ ಮುತ್ತರಿರುವುದು. ಉನ್ನತರಾದ ದ್ರೋಣ ಕರ್ಣರು ನೀವಿದ್ದು ಪಾಂಡವರನ್ನು ಜಯಿಸದೆ ಸುಮ್ಮನೆ ಕುಳಿತಿರಿ. ಅದಲಿತ ಪರಾಕ್ರಮಯುತನಾದ ಭೀಷ್ಮನೆ ಹತನಾದ ಹೋದ ಬಳಿಕ ನಿಮ್ಮಂತ ಕ್ಷೀಣ ಬಲರಿದ್ದೇನು ಫಲ. ಆ ಕ್ಷೀಣ ಬಲರಾದ ಪಾಂಡವರನ್ನು ಜಯಿಸುವರ ರಾಧಯ ಇದಕ್ಕೇನು ಮಾಡುವ ಉಪಾಯ? ಎಲ್ಲ ಈ ಸಿಂಹದನ್ನ ಯಾತಕ್ಕಾಡಿಗೋ ಇಂಥ ಕಠಿಣದ ವಚನ. ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರವನ್ನು ಕಡಿಮೆ ಹಾಕಲಿಕ್ಕೆ ಚಿನ್ನದ ಬೆಟ್ಟವೆಲ್ಲ ಹಾಳಾಗಿ ಹೋಗಬೇಡ. ಭೀಷ್ಮನ ಗೆದ್ದಾಕ್ಷಣಕ್ಕೆ ಆ ಪಾಂಡವರ ನಮ್ಮನ್ನು ಗೆದ್ದಂತಾಗಿದೆ. ಕೈಲಾಸ ಹಚ್ಚ ನಾಟ ವಿಟ ಲಕ್ಷ ಲಕ್ಷ ರಕ್ಷಕ ನಾಟಗಳ ಬಲ್ಲ ಸಮಕ್ಷಮದ ನಾಲ್ಕು ಲಕ್ಷಕದಾರವೇ ಹನ್ನೊಂದಕ್ಕೆ ವೇಗನ ಬಲವತ್ತ ಚುಚ್ಚರಾದ ಪಾಂಡವರನ್ನು ಕೊಟ್ಟು ಪ್ರೇಕ್ಷಕವನ ಭೂಪತಿಗೆ ನಿನಗೆ ಆ ದೊಡ್ಡ ಪಾಂಡವರ ಸರಿದೆ. ನಾನಿರಲಾಗ ತಿನ್ನಲಿಕ್ಕೆ ಹಣ್ಣವಿಲ್ಲದ ಹರಣಗಳ ಕಾಯಿ ಪಣ್ಣುಗಳನ್ನು ಕಾಲಗಳಿಗಳು ಬಡ ಪಾಂಡವರೆಂಬ ಕುಂಡುಗಳನ್ನು ಕೆಲವು ಬಿಡುಗಡೆ ಧರ್ಮದನಿದ್ದರೆ ಕೈಲಗದವನು ಭೀಮನಿದ್ದರೆ ಬಂಡಿ ಬಂಡಿ ಅನ್ನ ತಿಂದು ಬಂಡೆ ಮೇಲೆ ಮಲಗುವ ತಿಂಡಿ ಬಾಕರು ಸಭಾ ಮಂಡಲದಲ್ಲಿ ಎಂಡತಿಯ ಕುಂಡ ಮೇಲೆ ಹುಟ್ಟಿರುವ ಪಟ್ಟು ಪೀತಾಮರದ ಜಟ್ಟಿಯಾದ ಸ್ವಾತರನ್ನು ಸೆಳೆಯುವಾಗ ಗಂಡ ಸತ್ತ ರಂಡರಿಂದ ಈ ಭೂಮಂಡಲಕ್ಕೆ ತಪ್ಪಿಸಲು ಹೋದರಾದಕ್ಕೆ ಇಂಥ ರಂಡ ಬಲ ಪಾಂಡವರ ಪರಾಕ್ರಮದ ಎಲ್ಲಂತ ಗಂಡಗಳ ಮಧ್ಯೆ ಕೊಂಡಾಡಬಹುದು ಪುನಮಣಲೇಜ ಬೆಂಗಳೂರು ಸುಂಭೋದ್ರಿ ಕುಲ ಕದಂಬದಂ ಹುದಿಗೆ ವಿಜೃಂಭಯ ಮನನಾದ ಹೇ ಕುಂಬಿನಿಪತಿ ಓ ಸೇನಾಧಿಪತಿ, ಸಂಭ್ರಮವಾಗಿ ಕಾಣುವ ಪದ್ಮಹ್ಯೂಹದ ಮರ್ಮವನ್ನು ಅರಿಯಬೇಕಾದರೆ ಓಸಿತ ಕಂದರ ಮುಕುಂದ ಅರವಿಂದ ಬಲ ಪುರಂದರಾದಿ ಗಾಂಧರ್ವರು ಒಂದು ಗೂಡಿ ಬಂದರು ಸಾಧ್ಯವಾಗದ್ದು. ಈ ಚಕ್ರವನ್ನು ರಚಿಸಿರುವರು ಯುದ್ಧದ ಧರ್ಮದ ನಂತರ ಹಿಡಿದು ಕೊಡುವನು ಸೌವ ಚಾಚಿ ಪದ್ಮಹ್ಯೂಹದಡಿಗೆ ಬಾರದಂತೆ ಸಮಸಪ್ತಕರು ತಡೆಯಲು ಬಿಡು ಬಿಡು ನಿನ್ನ ದುಗುಡವನ ರಾಜ ಅನ್ನದ ಕಲ್ಪಬಹುದು. ಕುಂಬಿನಿಪತಿಗೆ ಬೆಂಬಲರಾದ ಮಾತ್ಕಾಂಬಿರರೇ, ಲೋಕೈಕ ಶೂರರಾದ ಕರ್ಣಾಧರಣರೇ, ಅಪ್ರೈತ ಸಂಜಾತರಾಡ ಸಿದ್ಧರಾಗಿ ನಿಮ್ಮ ಆತ್ಮವನ್ನು ತೋರಿಸಿರಿ. ಸೇನಾಧ್ಯಕ್ಷರಾದ ದ್ರೋಣರೇ, ಇಂದಿನ ದಿನ ಪದ್ಮಯುಗದಲ್ಲಿ ಧರ್ಮಜನಂ ಸೆರೆ ಹಿಡಿದುಕೊಡುವುದು ಮಾತ್ರ ಮರಿಬೇಡಿರಿ. ಸನ್ನತ ಗುಣ ಸೈನ್ಯವ ಭಾಗದಲ್ಲಿ ಜಯದ್ರತಾ ಪೂರ್ಣ ರಾಜಗಳ ನಕಲ ಭೀಮಾ ಸಾತಕ್ಕೆ ಮುರಿದೋಡಿಸಿರುವರು ಧರ್ಮದಲ್ಲಿ ಕೈ ಸೆರೆ ಸಿಗುವನು ಕ್ಷಣ ಮಾತ್ರದಲ್ಲಿ ಸೈರಿಸು ಭೂಪ ನೋಡೋಣ ಮುಂದಿನ ಪ್ರತಾಪ.
ಗೋವಿಂದೇವ ಕರ್ಕ ಬರ್ಬೇಕ, ಜಲ್ದಿ ಕರ್ಕ ಬರ್ಬೇಕ. ದುರ್ಯೋಧನ, ದ್ರೋಣ, ಕರ್ಣ ಎಲ್ಲರ ಗೇಟ್ ಗಡಿಗೆ ರೆಡಿ ಇರ್ಬೇಕಮ್ಮ. ಬಂದವರನ್ನು ಧಾರನಿಗೆ ಹೇಳಿದ ದೇವ ದಿವ್ಯ ಪ್ರಭಾವ, ಗೋಟಿ ಗೋಟಿಸಿ ಕಟ್ಟಿರ ಮತದಿಂದ ಬಂದವರನ್ನು ಧಾರನಿಗೆ ಹೇಳಿದ ದೊರೆಯೇ ಭಾಗ್ಯವಾಗಿಯೇ ಹೊಳಿರೇ ಎಲ್ಲ ಈ ಮಣ್ಣವ ಚಿಡಿಲಿನ ಬಸಿಡಿಲಿನ ಗರ್ಜನ ಎಂದಗರ ಸಂಪುಟದೊಳಗ ಧನುರ್ಭಟ ಕುರುಬನ ಪಟಲದ ಸುಬುಟ ರತ್ನಮಣಿ ಗಣ ಮಕುಟ ಹರಿಬಟ ರಥ ಹಿಡಿದಿಡಲ ನಟ ನಟಿ ಪಟರ್ ಬಟನ ಮುಂದೆ ಕಟ್ಟಿ ಬಾಗಿ ತುಟಿ ಮಿಸಿಕದ ತನ್ನ ಮಾತನ್ನಾಡಿಸುವ ಕುಟಿಲ ಮನ್ನವ ನೀನು ದಾವಲೈಬಟ ಮುಂದೆ ನೋಡು ಈ ವೀರಾದಿ ವೀರದ ಸದನ ದೇವ ನಾವುದಾರಂದರೆ ಓಲೆಯಲ್ಲದವನಿಗೆ ಕಡ್ಲೆ ಕೊಡಬಾರದು, ಮುದುಕನಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ತಂದೆಗಾದವರು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಮಧುರದ ಎಂದು 6 ತಿಂಗಳವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತೆ ಇಲ್ಲ, ವಾರಕ್ಕೊಂದು ಸಲ ಹೋಗಲು ಬಿಡಬಾರದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದೆಂದು ಹೇಳಲು ಬಂದ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ಹಾಕಿದವ ಬಳಿರೇ ಎಲ್ಲ ಸಾರಥಿ ನಾವುದಾರಂದರೆ ನಾವುದಾರ ದೇವ. ಚಂಡ ಪ್ರಚಂಡ ಹಂಡಲಿಕ ಬರುವ ಮಂಡಲೀಕರ ಮಂಡಗಳ ಎಣ್ಣೆಯ ಕರ ಪುಂಡಲೀಕದ ಮರೆಯುವ ಕೋದಂಡದಿಂದ ಖಂಡಿಸುವ ಭುಜಬಲ್ಲ ವ್ಯಾಘ್ರನಂತೆ ಉಗ್ಗಡಿಸಿ ಮತ್ತು ಕೋಪಾಗ್ನಿಗೆ ನಾಶಕಾಗ್ರದ ಕಾರ್ಬೋರ್ಗೈತ ತಗಲೆನ್ನುವ ಸರಗ್ರಗಳು ಬೋರ್ಗರಿಯುತ್ತ ತೋರ್ಗಡಿಗೆ ಕುರುಮನು ಕುಗ್ಗಿದನು, ಆದಿಶೇಷನು ಫಲವಾಗಿದನು. ಸಾರಥಿ ಹೋವನಿ ಕಾಲ ಹರಿಯೋಳ ಶೀಲ ಪ್ರಭಾವದಿಂದ ಕಾಲ ಭೈರವನ ರೂಪವನ್ನು ಪಡೆದು ಕೊಂದುರ ಬಲಶಾಲಿ ಸಿಂಧು ದೇಶಾಧಿಪ ಭುವನ ಪ್ರತಾಪ ಸಾರಥಿ ಹೋವನಿ ರೌದ್ರದ ವೀರ ಜಯದ್ರದ ಮಹಾರಾಜನನ್ನು ಗಂಡನ ಎಂದು ಜಯಬೇರಿಯನ್ನು ಒಡಿಸುವಂತರಾಗು ಸಾರಥಿಯ ಮಜಾಣ ಒಡಿಸು ಜಯಬೇರಿ ಕ್ಷಣ ಅದೇ ಪ್ರಕಾರ ಜಯದ್ರದ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಳಿರೇ ಎಲ್ಲ ಈ ಸಾರಥಿ ಹೋಬರಿ ರಂಭಪತಿ ದತ್ತ ಲಂಬ ದಿಕ್ಕರಿ ಸಕಲ ಸಂಭ್ರಮಾನ್ವಿತನಾದ ಕುಂಬಿ ನೀಪತಿ ಕೌರವೇಂದ್ರರ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ಸಾರಥಿ? ಹೌದು ದೇವ. ವಿದ್ಯುತ್ ಬಲ ಸಮುದ್ರ ಸನ್ನಿಧಿ ಎಂತ ಧನುರ್ವಿದ್ಯದೊಳ ಪ್ರಸಿದ್ಧರಾದ
ಭಕ್ತಿಯಿಂದ ಕೌರವೇಂದ್ರನ ಕಾರ್ಯಕ್ರಮ ಶ್ರದ್ಧೆಯಿಂದ ನಡೆಸಿಕೊಡುವ ಕುಶೋಲ ಕೋವಿದರಾದ ದ್ರೋಣಾಚಾರ್ಯರ ಬರ ಹೇಳಿದ ಕಾರಣ ಬರಣವಾಯಿತು. ಖಂಡಿಯ ಸಾರಥಿ ಸಂಗತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಎಲ್ಲರೂ ಕಿರೀಟ್ ಕಟ್ಕೊಂಡು ರೆಡಿ ಇರೋ ಬರೀ ನಮ್ಮ ನಮ್ಮ ಗುರುಗಳಾದ ದ್ರೋಣಾಚಾರ್ಯರೇ ಐಶ್ವರ್ಯ ಮತ್ತು ಜಯದ್ರಥನೇ ಮೇಲಕ್ಕೆ ಬೇಗನೆ ಗುರುಗಳೇ ಜಯದ್ರಥನೇ ಕೂಡಿಸಿ ಪಾಂಡು ಸಂಜಾತ ಹೈದರ ಪಡೆಯಂಪಡವಿಗೆ ಕಡೆದುರುಳಿಸುವ ಕಟುಕಲಿಯೇ ಎನ್ನಂ ಚಿತ್ರದಿಂದ ಕರೆಸಿದ ಕಾರಣ ಮೇಲೂ ಮಾಡದ ನಡೆದುಕೊಳ್ಳಿನ ಅಂತ ಕಾರ್ಯವರುವುದ ಜಯದ್ರಥನೇ ಜಯದ್ರಥನೇ ನೀನು ಸತ್ತರು ತನ್ನಾಗಿ ಕೃತು ವಾಸವ ಮೆಚ್ಚಿಸಿ ಪಾಂಡವರ ಮಸ್ತಕಗಳನ್ನು ಸತ್ತದಿಂದ ಕತ್ತರಿಸುವುದಕ್ಕೆ ಅತ್ಯುತ್ತಮವಾದ ಕಾಲ ರುದ್ರರೂಪ ಶ್ರದ್ಧೆಯಿಂದ ಪಡೆದಿರ್ಪನ ಮುಂದಿನ ದಿನ ಕಾಳ್ಗದೊಳ ಭೀಮನನ್ನು ಹೊರಗೊದ್ದೋಡಿಸಿದನು ತನ್ನ ವಿದ್ವತ್ತ ಮೆಲಿಸಿದ ದ್ರೋಣ ಎನ್ನಂಬರು ಹೇಳಿದ ಕಾರಣಗಳು ಚಂಡ ಪ್ರಚಂಡ ಪುಟದಲ್ಲಿ ಹೊತ್ತೊಂಡನಾದ ಸೈಂಧವರೇ ಭೀಮ ಸಾತ್ತಕಿ ನಕಲಾತ್ತರನ್ನು ಕಂಠಣದೊಳಗೆ ಸಿರಿಗುಂದಿಸಿ ಜಯಗೊಂಡಿರಿ ಮಂಡಲಾದೀಪನಾದ ಗುರುಪತಿಗೆ ದಂಡದರ ಸಂಜಾತ ನಂತರ ಹಿಡಿದು ಕೊಡುವನೆಂದು ಫೋಟೋ ವಿಪನ ಹತ್ತಿರ ನುಡಿದು ಪ್ರತಿಜ್ಞೆ ಬೈದಿಯಲ್ಲ ಜಗಜಾಕ್ಷ ನಟಗೂಡಿ ಬರುವ ಪಾರ್ಥನನ್ನು ಪದ್ಮಹಿ ಒದಟಿಗೆ ಬಾರದಂತೆ ಸಮಸಪ್ತಕರು ತಡೆದಿಯರು ಹತ್ತಿದವನಿಗೆ ಅಮೃತನ್ನ ಫಲಿಸಿದಂತಾಯಿತು. ನುಡಿದ ಭಾಷೆಗೆ ಎರಡರ ತೊಡದ ನಿಮ್ಮ ಕಟುಗಲಿ ಧೈರ್ಯವನ್ನು ಮಾಡಿರಿ. ಹಿಂದಿನ ದಿನ ಬಿಡಿಯೋದ ಬಿಡಿನ ಮೂರ್ಖನಾದ ಭಗ್ನದರ ಸರಿ ನೋಡ್ರಿ. ಅದೇನು ಗುರುಗಳೇ ಕಾಳಿಯರವಕ್ಕೆ ದಿಗ್ಗಜಂಗಳ ಕುಗ್ಗಿಗೆ ಹುಡುಕುವಂತ ಬರ್ಗರ ಸುತ್ತ ಬರುವ ಭೀಕರನವರು ಪೊಡವಿಯನ್ನೊಡಗಿಸುವ ಸಿಡಿಲಿನ ದೇಳಿಗೆಯ ಕಟಗಾಲದ ಕಾಲ ಭೈರವನು ಬೇರೆ ಧ್ವನಿಯ ಅಬ್ಬರಕ್ಕೆ ನಮ್ಮ ಸೈನ್ಯ ಸಮೂಹವು ಚದುರಿದು ಓಂಕರಿಸಿರುವ ಧನುಷ್ಟಾಂಕಾರ ಧ್ವನಿಗೆ ಎನ್ನರದವು ಘೋರ ದೈತ್ಯನಾದ ತಾರಕನಂ ಸಂಹರಿಸಿದ ಆರುಮುಖದ ಸಣ್ಮುಖನು ಅಥವಾ ಹರನ ಉರಿಗೊಂಡಿನೋಳು ಉದ್ಭವಿಸಿ ದಕ್ಷಾದ್ವಾರ ದಂಸ ಮಾಡಿದ ವೀರಭದ್ರನು ತ್ರಿಪುರಾರಿಯೋ ತ್ರಿವಿಕ್ರಮನೋ ಸುರೇಶ್ವರನೋ ದಾರು ತಿಳಿಯೋದು ದಾರಾದಡೆಯನ್ನು ಪಾತ್ಮ ಯುವದ ಮುಂಭಾಗದಲ್ಲಿ ನಿಂತ ಸಮಬಲಾದಿಗಳು ಹಿಡಿಕೊಂಡು ತಡೆಯುವಂತನಾಗಿ ಸಂದ ಮುಂದಿನ ಪರಕ್ರಮ ಸಕಲ ಪರಿವಾರಕ್ಕೆ ಸೇನಾಧಿಪತಿಯಾದ ಹೋದ್ರೋಣ ಈ ಸಕಲ ಪರಿವಾರಕ್ಕೆ ಸೇನಾಧಿಪತಿಯಾದ ಹೋದ್ರೋಣ ಪಾಂಡವರಲ್ಲಿ ಬಲಾಧಿಕರಾದ ರುಗದಾರಿಗಳನ್ನು ಕೈಗಡಿದಿರುವನು ಇನ್ನವರ ಬಲದೊಳಗಿರುವನು ತಿಳಿಯದ ಅಭಿಮಾನಿ ಎಂಬುವನ ಮಕ್ಕ ಮಾರಿ ಅಂತ ಬರ್ತಿರೋಣ ನಿಮ್ಮ ಅಗ್ನಿಯಂತೆ ಹೋಗಿ ಶೀಘ್ರವಾಗಿ ಪದ್ಮಯುವದ ಮುಂಭಾಗದಲ್ಲಿ ಧನುರ್ಧಾರಿಯಾಗಿ ನಿಲ್ಲುವೆನು ದ್ರೋಣ ಶೀಘ್ರದಿಂದ ಹೋಗುವನು ಜನ ಬಲಿ ಸೈನ್ಯ ಸಮೂಹ ಗುರುಗಳ ಸುರಸುರರೊಂದು ಗೂಡಿ ಬಂದರ ದುರಮಂ ಕೊಡುವ ಧೀರಾಗ್ರಿಗಣ್ಣ ನಾನಿರಲು ನಿಮಗೆ ಬಂದ ನಿಮ್ಮ ಕರದ ಮೆರೆಯುವ ಕಟಕ ಕಟಾರಾದಿಗಳನ್ನು ಧರಿಸಿ ಆಯುಧ ಪಾಣಿಗಳಾಗಿ ನಿಲ್ಲಿರಿ. ನಿಮ್ಮ ಧೈರ್ಯವನ್ನು ಬಿಡಬೇಡ್ರಿ. ಕೌರವ ಕರ್ಣ ಅಭಿಮನ್ಯು ಬಳ್ಳಿ ಎಲ್ಲ
ಬಿಂಬದ ಮುಂಭಾಗಕ್ಕೆ 14 ವರ್ಷದ ಹುಡುಗನೊಬ್ಬನು ಅರ್ಪಡಿಸುತ್ತ ಬರುತ್ತಿರುವನಂತೆ. ಅದಕ್ಕಾಗಿಯೇ ಚಕ್ರಬಿಂಬದ ಮುಂಭಾಗಕ್ಕೆ ರಥವನ್ನು ಓಡಿಸಾರದಿ ಅದೇ ಇಲ್ಲೊಂದು ಕುರ್ಜಿ ಹಾಕಪ್ಪ, ಅಲ್ಲೊಂದು ಕುರ್ಜಿ ಬಳಿ ಬಳಿರೆಯಲ್ಲ ಈ ಸಾರಥಿ ಓಮನಿ ಚಕ್ರಾತಿ ಕೀಳರನ್ನು ಉಪಕ್ರಮಿಸುವ ಮಿಕ್ಕಿ ಮೀರಿದ ತ್ರಿವಿಕ್ರಮರಿರುವ ಚಕ್ರಬಿಂಬ ಕೋಟೆಯ ವಿಸ್ತಾರವನ್ನು ನೋಡಿದ್ಯಾ? ಸಾರಥಿ ಓಮನಿ ತಲ್ಲನ್ನಪ್ಪ ತನಗೆ ಜಗತ್ತಲ್ಲನ್ನಪ್ಪ ಓಲ್ಬಿಲ್ಲರಬ ಭುಜಬಲ್ಲೋರ್ ದಂಡಕರ ಕಂಜದಳು ಒದರುವ ಚೆಂಚಲಿಗೆ ರವನಾದವನ್ನು ಕೇಳಿದೆಯಾ ಸಾರಥಿ? ಸಾರಥಿ ಓಮನಿ ಎತ್ತ ನೋಡಿದರೆ ಸಾಲು ಸಾಲುಗಳಿಂದ ದುತ್ತಿಗಿಡಿದರೆ ಒಬ್ಬಿತ್ತರಿಪ ಮುತ್ತಿನ ಸುತ್ತಿಗೆಗೆ ನಿರೀಕ್ಷಿಸುವ ಶೃಂಗಾರಗೊಂಡು ಮುಂಗಾಲಪಟಿಯಿಂದ ಒಂಗರಿಸಿ ಬಂಗನೆವಾಗಿ ಹೋಗಕ್ಕಿಂತ ಮಿಂಚೆ ನಡೆಯುವ ಕದನದೊಳ ಬೆದರದೆ ಬರುವ ನೋಡು ಸಾಲು ಸಾಲು ಕುದುರೆಗಳು. ಸಾರಥಿಯೇ ಮಂದಿ ಸಂದಣಿಕೆಯ ಕೆಂದುಳಂ ಗಗನ ಮಂಡಲಕ್ಕೆ ಅಂಧಕಾರ ಮುಸುಕುವಂತೆ ಪಾಠಕರ ಗಡನದಿಂದ ಬರುವರು ನೋಡು ಮುಂದಾಳುಗಳು. ಸಾರಥಿ ಆ ಸಾರಥಿಯೇ ದಿಕ್ಕಜಂಗಳ ಮುಗ್ಗರಿಸುವಂತ ಯಗ್ಗಾಳಿಯರವ ಜಯ ಶಂಖವಾದ ದನಗಳಿಂದ ಉಕ್ಕಡಿಸಿ ಬರಬಹುದು ನೋಡ ರಥಧ್ವಜ ಪತಾಕಿಗಳು. ಸಾರಥಿಯೇ ಒಟ್ಟು ಪಟರ ಮಧ್ಯದೋಳು ಮಕುಟ ವರ್ತನನಾಗಿ ಸಿಂಹದ್ ಗಾಂಭೀರ್ಯದಿಂದ ಇಬ್ರಂಬಿಸುವಂತೆ ಸಂಭ್ರಮದಿಂದ ಒಡಗೂಡಿ ಬರುವರು ನೋಡು ಕೌರವರೆಂಬ ಅರಸ ಮಕ್ಕಳು. ಸಾರಥಿಯೇ ಬಾಣಧ್ವಜ ಸಿಂಹಧ್ವಜ ಮೀನಧ್ವಜ ಮಕರಧ್ವಜ ಸ್ತಂಭಧ್ವಜ ಮುಂತಾದ ಬಿರುದಾವಳಿಗಿಂದ ಬಲ ತಿಂತನಿಗೆ ಒಡಗೂಡಿ ಸಯಾದಿಗಳೆಂಬ ರಥವನ್ನು ನೋಡಿದೆಯಾ ಸಾರಥಿ? ಸಾರಥಿಯೇ ಎಡಬಲದ ಸೇತ ಚಕ್ರವ ಮೇಘ ಮಂಡಲಕ್ಕೆ ತುಡುಕಿರಬಹುಲು ಭುಜಬಲರ ಮಧ್ಯದೋಳು ಇಬ್ರಾಜ ಮಾನಸನಾಗಿ ಕುಳಿತಿರುವ ಬಳಿರೇ ಇವರ ಸಂಪರ್ಕಕ್ಕೆ ಈಡುಗಾಣೆನು ಸಾರಥಿ ಇವರೇ ನೋಡು ಕೌರವನೆಂಬ ಮದಾಂಧರು. ಸಾರಥಿಯೇ ಸಾರಥಿಯೇ ಈತನ ವಿಚಾರ ಆಗಿರಲಿ. ಇತ್ತ ನೋಡು ಅತಿಲಿತ ಪರಾಕ್ರಮನಾದ ಈತನೇ ನೋಡು ಚಕ್ರ ಇವಂ ರಚಿಸಿದ ಕುರುಪತಿಯ ಸಮೂಹಕ್ಕೆ ಸೇನಾಧ್ಯಕ್ಷನಂದನಿಸಿದ ಕೋದಂಡ ಯುದ್ಧದೋಳು ಪಂಡಿತನಂದನಿಸಿದ ಬೋಳಿರೇ ಇವನೇ ನೋಡು ಕೋಣನೆಂಬ ಆಚಾರ್ಯನು. ಸಾರಥಿ ದೇವಾ ಈತನ ವಿಚಾರ ಆಗಿರಲಿ. ಇತ್ತ ನೋಡು ಸಾರಥಿ ಎಡಬಲದ ಕುಡಿ ಮೀಸೆ ತಿಡಿಕೆ ತೀಡುವ ಜವನ ದಾಡಿಗೆಂತೆ ಒಪ್ಪುವ ಕರಬಾಳದ ಇಡಿಗೆ ಪಿಡಿದು ಝಳಪಿಸುವ ಇವನ ನೋಡು ಕರ್ಣನೆಂಬ ಕಬ್ಬಡಿಯನು. ಸಾರಥಿ ಈತನ ವಿಚಾರ ಆಗಿರಲಿ. ಓಹೋ ಇತ್ತ ನೋಡು ಸಾರಥಿ ದೇವಾ ಇವನ್ ಯಾವನು ಸ್ಥಾನವನಂತೆ ಬೆಳೆದಿರುವ ಸೈನ್ಯ ಸಮೂಹದ ಮೇಲುಭಾಗದಲ್ಲಿ ಎದ್ದು ಕಾಣುತ್ತಿರುವ ಚಾತುರ್ಯ ಮತಿವಿತನಾದ ಸೂತ ಇವನೇ
ಸಾರ್ಥಕನಾದ ಜಯತ್ರಥ. ಬಳಿದೆ ಇಂಥ ಅತಿ ವಿಸ್ತಾರ, ಅತಿ ಗಾಂಭೀರ, ಅತಿ ಭೀಕರವಾದ ಚಕ್ರಬಿಂಬ ಕೋಟೆ ಎಂಬಕ್ಕೂ ಕೊರಪತಿಯ ಸುಧಾರಿಗಳನ್ನು ಕರೆದು ಸಾರಥಿಯೇ ಸಾರಥಿಯೇ ಹೋಗಲಿ. ಇಂಥ ಅತಿ ವಿಸ್ತಾರ, ಅತಿ ಗಾಂಭೀರ, ಅತಿ ಭೀಕರವಾದ ಚಕ್ರಬಿಂಬ ಕೋಟೆ ಎಂಬಕ್ಕೂ ಕೊರಪತಿಯ ಸುಧಾರಿಗಳನ್ನು ಕರೆದು ಗುರುಪನ ಬಿಂಕವೊಮ್ಮರೆ ಬಡಿಗೆದಿದ್ದರೆ ಪಡಿಯೋಳು ಕಡಗಲಿಯಾದವರು ಎಲ್ಲಪ್ಪನ ಜಲನಿಯನ್ನು ಬಂಜೆ ಅನ್ನುವುದಕ್ಕೆ ಸಂಶಯವೇ ಇಲ್ಲ. ಪಡೆಯೂಪ ಕೌರವ ಕರ್ಣ ದ್ರೋಣಾದಿಗಳನ್ನು ತದ್ಹೃದಯ ಗದ್ಗದನ್ನು ನುಡಿದುವಂತೆ ಚಕ್ರಬಿಂಬವನ ಕೆಲಸವನ್ನು ಬಿಡುವಂತ ನಾವು ಸಾರಥಿ ಎಂಬ ಜಾಣ ಒಂದು ಜೈವಾನಿಕ್ಷ ಮೈಕಾಪ ಮೈಕಾಪ ಅಂದ್ರೆ ಎಲ್ಲ ಈ ಪಾರ್ಥ ಸಂಭವ ನಿಮ್ಮ ಜನಕ ನಂಬಿಟ್ಟು ಯಾತಕ್ಕೆ ಬಂದಿ? ನಿನ್ನಿಂದ ಆಗುವುದೇನರೇ ಹೊಲಗ? ಜನಕನಾದ ಪಾರ್ಥನಿಗೆ ಇಂದಿನ ದಿನ ಅನುಕೂಲ ಇಲ್ಲದ ಪಕ್ಷದಲ್ಲಿ ನಿನಗೆ ತಲೆಗೆ ಸಂಚಕಾರ ಕೊಡುವುದಕ್ಕೆ ಬಂದಿರುವನೇ ಎಲ್ಲ ಈ ಸುಮ್ಮನೆ ಹೋಗು. ನಿಮ್ಮ ದೊಡ್ಡಪ್ಪನಾದ ಭೀಮನನ್ನು ಇನ್ನೊಮ್ಮೆ ಯುದ್ಧಕ್ಕೆ ಬರೋಲ್ಲ. ಕೇಸರಿಗೆ ಮುಂದೆ ಸುನಕವು ತನ್ನ ಶಕ್ತಿಯಿಂದ ಒಗಲಕೊಂಡಂತೆ ಹಲಪನ ಒಡೆಯುವುದಕ್ಕೆ ದೊಡ್ಡವರಾತಕ್ಕೆಂದು ಅವನೇ ಬಂದಿರೋದೇ ಮುಖ. ಸ್ವಲ್ಪ ತಾಳು ಎನ್ನುವುದಕ್ಕೆ ಇದೇನು ಗೊಲ್ಲದ ಮನೆ ಎಳೆದಿರುವ ಕೈ ಮುದ್ದೆ ಎಲ್ಲವೋ ಕುಲ್ಲ ಪದ ಎಂದು ಒದ್ದು ಮುರಬಿಡುವ ನಿನ್ನ ಬಾಯಿಗೆ ನಮ್ಮ ಒದ್ದರಲ್ಲ. ಕೈ ಮುದ್ದಿನ ಏಟು ಅಥವಾ ಕರಗುದ್ದಿನ ಏಟು ಅಥವಾ ಈರಾದ ವೀರ ಅಭಿಮಾನವನ್ನು ಕೊಟ್ಟು ಸ್ವಲ್ಪ ತಾಳು ತೋರಿಸುವನು. ಬಳ್ಳಿ ಬಳ್ಳಿರ ಎಲ್ಲ ಈ ಸಾರಥಿ ಅನ್ನದೊಂದು ನುಡಿಲಾಲಿಸ ಅದೇನು ಚೆನ್ನಾಗಿರಲಿ ಹಂಬ್ಲಳ ಯಾಕಂಗ್ ಮಾಡ್ದೆ ಅಲ್ಲ ಏನ ಏಯ್ ನಡಿ ಏನು ನಾವು ಅವಸರ ಆಗ್ತದ ಏನು ಬಳಿ ಬಳಿರೆ ಎಲ್ಲ ಈ ಸಾರಥಿ ಇಡೀ ನನ್ನ ಹುಡುಗನನ್ನು ತಗದರ ಕೇಟು ನುಡಿಗಳನ್ನು ನುಡಿಯುವ ಬಡಪಂಡ ಪುತ್ರನ ಇವ ನಮ್ಮ ಗುಡ್ಡ ಭೂಮಿಗೆ ದಡ್ಬಡಲೆನ್ನುವಂತ ನೆಲಕ್ಕೆ ದುಪ್ಪನ ಕುಪ್ಪಳಿಸಿ ಇವನಪ್ಪ ಬಂದರ ಭುಜ ಬಲವನ್ನು ಚಪ್ಪರಿಸಿ ಇವ ನಮ್ಮ ಈ ಭೂಮಿಗೆ ಪುತ್ರ ಕಡಬಲ್ಲ ಸಾರಥಿ
ಸರಳನೆ ಬರದಿಂದ ನಿನ್ನ ಕೊರಳನ್ನು ಜರಿವಿನ ನೋಡಲೇ ಮರಳನೆ. ಇನ್ನು ಸ್ವಲ್ಪ ತಾಳ ಯಾರು ಒಡಿಗವನು, ಇನ್ನು ಸ್ವಲ್ಪ ತಾಳಲೇ ಸೈಂಧವ ನಮ್ಮ ಅರಮನೆ. ಏ ಬಂಡ ಏ ಮುಖ ಥಳಿಸುವ ಸರಜಾಲವಂಬರ ಸೆಳೆದು ಬಿಟ್ಟಿರುವನ ಬಲ್ಲವಂತನಾದರದರಾರಿಸಿಕೊಂಡು ಒಳಕ್ಕೆ ಹೋಗು. ಇಲ್ಲವಾಯಿತಂದರೆ ಕಲಿತನವಿಲ್ಲವನ್ನು ಬಲು ದೈನವನ್ನು ಕೊಟ್ಟು ಎನ್ನ ಪಾದಕ್ಕೆ ತಲೆಬಾಗು. ಯಾರು ತಲೆಬಾಗು ಹೋಗುವನು, ಇನ್ನು ಸ್ವಲ್ಪ ತಾಳು ತೋರಿಸುವನಲ್ಲಿ ಸೈಂಧವ ನಮ್ಮ ಅರಮನೆ. ಏ ಬಂಡ ಏ ಮುಖ ಇಲ್ಲವಾಯಿತಂದರೆ ತೋರ್ಗಡಿಸುತ್ತ ಶೀಘ್ರವಾಗಿ ಬರುವ ಬಾಣಂಗಳಂ ಜಾಗೃತನದಿಂದ ತರರಿಸಿಕೋ ಪಾರ್ಥಲ ಕೂಡ ನೋಡು ಎನ್ನ ಬಾಹುಬಲದ ಬಿಕಲ. ಏ ಬಂಡ ಏ ಮೂರ್ಖ ಗಗನ ಮಂಡಲಕ್ಕೆ ಖಂಡಿತವಾಗಿ ಆರಿಸುವೆ ನಿನ್ನ ಹೆಸರು. ಈ ಬಾಂಡದ ಉಳಿಯದು ನಿನ್ನ ಪ್ರಾಣ ಪರ ಸಾರಿಸುವೆ ನಿನ್ನ ಯಮಪುರ. ಚಂಡಪುರ ಚಂಡತಿ ಸತ್ಕುಲತಿ ಮರ ಮಾರ್ತಂಡ ಮೂರು ಲೋಕದಳ ಕಂಡ ಕಂಡಣ ತೊಳಗೆ ಎದರಾದ ಬಂಡರ ಮಂಡಗಳಂ ಚಂಡ ನಾಡವ ಕೋರಂಡ ಗಾಂಧಿವೆ ಸಂಭವನ ಮುಂದೆ ನಿನ್ನ ಡಂಬವನ್ನು ಕೊಚ್ಚಿಕೊಂಡರೆ ಎಲ್ಲರುಳ್ಳ ಒಂದು ಗಗನ ಮಂಡಲಕ್ಕೆ ಆಸುವ ಅಭಿಮಾನವೆಂಬುದು ನಿನಗೆ ಕೇಳಲಿಲ್ಲವೇ? ಜಯಂತ್ರದನೆಂಬುದು ನಿನಗೆ ಗೊತ್ತಿಲ್ಲ. ನಿನ್ನ ಸೇಲಲು ಜಲನಿಧಿಯಂ ಕಲಿಕೆ ಈಸ ಕಂಕಣವೊಮ್ಮೆ ಕಿತ್ತರಿದಂತೆ ತನುವನವರ ರಾಷ್ಟ್ರವನ್ನು ಏರಿಸಿ ಬಡಿಗೆವನ್ನು ನೋಡು. ಏ ಚುಚ್ಚಲೆ ಚುಚ್ಚಲಂತ ಎಚ್ಚರ ತಪ್ಪಿ ನಿನ್ನ ಸೌರಿಯನ್ನು ಕೊಚ್ಚಿಕೊಳ್ಳಬೇಡ ಬಂಡ. ಎಲ್ಲ ಸಿಗದಂತೆ ಮಾಡುವನು ನಿನ್ನ ತುಂಡು ತುಂಡ. ಎಲ್ಲ ಈ ಮಂಕುಮತಿಯೇ ಏ ಜಡಮತಿಯೇ ಮಂಕೆಂಬ ಸರಂಕಿತ ಸಂಕುಲದ ವೇದಧ್ವನಿಗೆ ಭೂಕಂಪವಾಗುವಂತ ಸಂಖ್ಯೆ ಇಲ್ಲದ ಬಾಣಂಗಳದ ಸಮಂಡಲದಲ್ಲಿ ತುಂಬುವಂತ ಒಳಗ ನಿನ್ನ ಬಿಂಕವನ್ನು ಪಡ ಎಂದು ಬರಬಡಿವ. ಇನ್ನು ಸ್ವಲ್ಪ ತಾಳು ಯಾರು ಪಟ್ಟ ಮುರಿಬಡಿಯನು. ಇನ್ನು ಸ್ವಲ್ಪ ತಾಳಲೇ ಸೈಂಧವನೇ. ಏ ಬಂಡ ಏ ಅದಮ್ಮ ಪ್ರಸಿದ್ಧರಾದ ಪಾಂಡವರ ಬಲವನ್ನೆಲ್ಲ ಸಮುದ್ರಗಳಿಗೆ ಬಿಡುವ ರುದ್ರ ರೂಪವನ್ನು ಪಡೆದ. ಏ ಬಂಡ ಏ ಅದಮ್ಮ ಅಡವಿಯೊಳಗೆ ಬಡ ನರಿಗಳಂತ ಹಲದಾಡಿ ತಿರುಗಿ ವಿರಾಟನಿಗೆ ಅಡಿಗೆಯನ್ನು ಮಾಡಲಾರದೆ ಓಡಿ ಹೋದ ನಿಮ್ಮ ದೊಡ್ಡಪ್ಪ ನಮ್ಮ ಭೀಮನನ್ನು ದೊಡ್ಡವರ ಆತಕ್ಕೆಂದು ನಾನೇ ಬಂದಿರುವನು. ಇನ್ನು ಸ್ವಲ್ಪ ತಾಳಲೇ ಮೂರ್ಖ. ಇಲ್ಲವಾಯಿ ತಂದರೆ ತೋರ್ಗಡಿಸುತ್ತ ಶೀಘ್ರವಾಗಿ ಬರುವ ಬಾಂಡಂಗಳಂ ಜಾಗೃತನದಿಂದ ತರರಿಸಿಕೋ. ಹತ್ತಲ ಕುವರ ನೋಡು ಎನ್ನ ಬಾಹುಬಲದ ವೀಕರಾಗಗನ ಮಂಡಲಕ್ಕೆ ಖಂಡಿತವಾಗಿ ಆರಿಸುವೆ ನಿನ್ನ ಹೆಸರು. ಈ ಬಾಣದ ಉಳಿಯದ ನಿನ್ನ ಪ್ರಾಣ ಪರ ಎಲ್ಲ ಈ ದುರ್ಜನ ಸಿಕ್ಕಮಣಿಗೆ ಬಂಡ ದುರ್ಜತೆಯಿಂದ ಶಸ್ತ್ರಾದ ಎಲ್ಲ ಈ ದುರ್ಜನ ಸಿಕ್ಕಮಣಿಗೆ ಬಂಡ ದೂರ್ಜತೆಯಿಂದ ಶಸ್ತ್ರಾಯುಧವನ್ನು ಪಡೆದ ಮೂರ್ಛಿತನಾದ ಅರ್ಜುನ ನಂದನನು ಸಿಂಹಗರ್ಜನಿಗೆ ಮಾಡುವನು. ನಿನ್ನ ಒಳಗರ್ಜನೆಯನ್ನು ಬೆದರಬಲ್ಲನೆ. ನಿಮ್ಮಪ್ಪನಿಗೆ ನಾನೇನು ಎದರವನಲೇ. ಮೂರ್ಜಗತ್ತಲ್ಲಲಿಸುವಂತೆ ಓಲೆಚ್ಚರರು ನಿನ್ನ ರಥಧ್ವಜ ಪತಾಕಿಗಳ ಮುರಿಗೆದೆ ಬಿಡಬಲ್ಲನೆ. ಎನ್ನೊಡನೆ ದುರುಣಾತ್ರವನ್ನು ಬಿಡು. ತೀಕ್ಷಣವಾಗಿ ಎರಡು ಬಾಣಗಳನ್ನು ತಟ್ಟಲಂದ ಆಕಾರಣ ಪರ್ಯಾಂತರಕ್ಕೆ ಸೇರಿ ಬಡಿಗೆವನ್ನು ನೋಡು. ಅರಿಸಿಕೊಂಡು ಮಾತನಾಡು. ಎಲ್ಲವೇ ಚಕ್ರವೆಂಬ ಕೋಟೆಯನ್ನು ಬಿಟ್ಟು ಹಿಂದಕ್ಕೆ ತಿರುಗಿ ನೋಡದಂತೆ ಓಡು. ಜಾಗೃತಿಯಿಂದ ಇತ್ತಕ್ಕೆ ನಿಲ್ಲಲು ಬಣ್ಣ ಆರಿಸುವನು ನೋಡು. ನಿನ್ನ ಗಗನಾಂತರಕ್ಕೆ ರುಂಡ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಫುಲ್ಲ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲ. ಬಳಿ ಬಳಿ ರೇಗಲ ಈ ಸೈಂಧವಾಗಿ ಈಗ ಎತ್ತ ಹೋಯ್ತಿ ನಿನ್ನ ಪೌರುಷವ.
ಬಳಿ ಬಳಿರೇ ಇಲ್ಲ ಈ ಸಾರಥಿ. ಮತ್ತಾವನಿದ್ದರೆ ಅವರ ಮಗ ಕರತವನ್ನು ಬಿಡುವಂತ ನಾವು ಸಾರಥಿ ಒಂದು ಜೈನ ರಕ್ಷಣ ಅದೇ ಪ್ರಕಾರವಾಗಲಿದೆ. ಭೀಮಾ 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 ಬಾಬಾ ಭಟ್ರಳ್ಳಿ ರೇವಣ್ಣಂತೆ ಮಾರಮ್ಮನವರು ದ್ರೋಣ ಪಾತ್ರ ಮಾಡಿದಂತವರಿಗೆ 510 ರೂಪಾಯಿಗಳನ್ನು ನೀಡಿರುತ್ತಾರೆ. ಎಲ್ಲ ಮಂದ ಮಧ್ಯ ಬಿದ್ದನಾದ ಸೈಂಧವ ಬಂದವರ ಬಲ ಅಂಕಿತನ ಎಂದ ಕರತೋಳ ಮೆರದಾಡುವ ಹಿಗೋ ಎಂದ ಗಜವನ್ನು ನೋಡಿ ಮಾತನಾಡಲೇ ಈ ಕ್ಷಣವ ಎನ್ನ ಕರ್ರದಲ್ಲಿ ಮೆರೆಯುವ ವೃತರವಾದ ಖಡ್ಗವನ್ನು ನೋಡಿ ಮಾತನಾಡಲೇ. ಕಂದನಾದ ವಿಮಾನನ ಚಕ್ರ ಬಿಂಬವಲಯಕ್ಕೆ ಪಕ್ಕು ಓರ್ವನು ಷಡುರಥರ ಒಡನ ಪಡೆಯುವನ ಷಡುರಥರ ಒಡನೆ ಒಡೆದಾಡುತ್ತಿರವನ ಪಡೆಯುವನಾದ ಧರ್ಮಜನ ಪ್ರಾರ್ಥನ ಪಡೆದ ಪುತ್ರನಿಗೆ ಎಡಬಿಡದ ಬೆಂಬಲವಾಗಿ ಹೋಗು ಎಂದ ನಕುಲಾದಿ ನಮ್ಮ ಎಲ್ಲರಿಗೆ ನೇಮವನ್ನು ಕೊಟ್ಟಿರುವನ. ಕಾರಣ ದಾರಿಯನ್ನು ಬಿಡ ನೀನು ನಾಳಿನ ಬಿದ್ದದೊಳ ನಿನ್ನೊಡನೆ ಬುಗ್ಬೆಗೆಬುಸುವ ಕಾಲದ ಚಕ್ರಗಳಂತ ತಿರುಗಿಸಿ ಹೊಸು ಕೂಸಿನ ಬಿದ್ದದ ಘಟನದ ಒಳಗೆ ಮೋಸ ಕುರ್ತಿ ಮಾಡವರಂತ ಹೆಸರುಗೊಂಡಿರುವುದು ಸೈಂಧವ. ಚಕ್ಕವನಿಂದ ಒಳಕ್ಕೆ ಹೋಗುವ ದಾರಿಯನ್ನು ಬಿಡ ಈ ಕ್ಷಣವ. ಎಲ್ಲರೂ ಖದರ ಏನೇ ಕ್ಷೇತ್ರ ತರಂಬಾದಮ ಎಲ್ಲದನ್ನ ಸಮರಂಗವನ್ನು ಮಾಡದ ಹಿಂಜರಿದ ಮತ್ತೊಮ್ಮೆ ಯುದ್ಧವನ್ನು ಸುವುದಕ್ಕೆ ಬಂದಿಯರಲೇ ಹದಮ ಬಂದರೆ ಮಾಡುವುದಾದರೇನಲೇ ಎಂಬೇಡ. ನಿಮ್ಮ ಕಂದನಾದ ಅಭಿಮಾನ್ಯನು ಎನ್ನ ರಥಪತಾಗಿದನ್ನು ಮುರಿದ ವಿರೋಧನ ಮಾಡಿ ಒಳಕ್ಕೆ ಹೋದನು. ಬಪ್ಪುರೇಹವನ ಹಿಂದೆ ನೀ ಹೋಗುವನೆಂದು ಬಂದರೆ ನಾನೇನು ಬಿಡಬಲ್ಲಲೇ ಕುಲ್ಲ. ಈ ಕಲಿವಿಗ ಭೀಮಸೇನ ನಿನಗೆ ಎದರ ಬಲ್ಲ ನೆಲಲೇ ರಣಯಡೆ ಏ ಬಂಡ ಎಲೆ ಅದಮ ಕಂಡನದೊಳಗೆ ನಿನ್ನ ಗುಂಡಿಗೆಯನ್ನು ಬಗದು ಹಿಂಡು ಭೂತಾದಿಗಳಿಗೆ ಏ ಬಂಡ ಎಲೆ ಅದಮ ನಿನ್ನ ಖಂಡ ಮಾಂಸವನ್ನು ದಂಡಿಯಾಗಿ ಉಣಬಡಿಸಬಲ್ಲ. ಯಾರ ಉಣಬಡಿಸವರ ಸ್ವಲ್ಪ ತಾಳಲೇ ಅದಮ ಕಂದನ ಹಿಂದೆ ಬೆಂಬಲವಾಗಿ ಹೋಗುವನೊಂದು ಇಂಥ ಬಣ್ಣದ ಮಾತುಗಳನ್ನಾಡಿದರೆ ಏ ಬಂಡ ಎಲೆ ಅದಮ ನಾನೇನು ಕೇಳಬಲ್ಲೆನೇ ರುಗದರ. ನಿನಗೆ ನಾನೇನು ಎದರ ಬಲ್ಲ ನೆಲೆ ಜಯತ್ರ ತರಂಬ ಅದಮ ಏ ಬಂಡ ಎಲೆ ಅದಮ ನಿಮ್ಮ ರಾಣಿಯಾದ ದ್ರೌಪದಿಯ ಸೀರೆಯನ್ನು ಜಗಜ್ಜಟ್ಟಿಯಾದ ದುಸ್ಸುವಾಸನ ಸೆಳೆಯುವಾಗ ಏ ಬಂಡ ಎಲೆ ಅದಮ ಎಣ್ಣಿನ ಮರ್ಯಾದ ಹೋಯಿತಂದು ಈ ಭೂಮಂಡಲಕ್ಕೆ ತಲೆ ತಗ್ಗಿಸಿ ಕುಳಿತವನು ನೀನಾ ಅಥವಾ ಈ ಜಯತ್ರದಲ್ಲೇ ಬಂಡ ಬಳಿರ್ಯಾ ನಿಮ್ಮ ಎಂದರ ರಂಗಯಾದ ಕಾಲಕ್ಕೆ ಮರಳಿ ಮುತ್ತೈದ ತಲವನ್ನ ತಂದ ಕೊಟ್ಟವರ ನಾವ ಅಥವಾ ನೀವಲೇ ಅಥವಾ ನಾಯಿಗೆ ಬಂದಂತ ಬಗಳಿದರೆ ನಿನ್ನನ್ನ ಎಡದ ಬಳಿರ್ಯಾ ನಮ್ಮೂರ ಮಾರಿ ದೇವತೆಗೆ ನನ್ನ ರಕ್ತದಿಂದ ಅಭಿಷೇಕವನ್ನು ಮಾಡಿಬಿಡುವನು ನೋಡಲು ಬಂದ ಹಾರಿಸಿಬಿಡುವ ನಿನ್ನ ಗಗನಾಂತರ ಕೆರುಂಡ. ಸ್ವಂತ ಹೆಂಡತಿಯ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತಲೇ ಈ ನಿನ್ನ ಶೌರ್ಯ. ಕೌರವರ ಹಾಕಿದ ಬಿಟ್ಟಿ ಕೂಳಗಳ ತಿಂದ ಬಿಟ್ಟಿ ಮಾತುಗಳನ್ನು ಆಡಿದರ ಬಳಿರ ಕನಕ ಬಾಳಕ್ಕೆ ತಟ್ಟಿ ಬಿಡುವನ್ನು ನೋಡಲು ಎಂಬೇಡಿ ಅಂತ ಜಯದ್ರಥರ ಈ ಚಕ್ರಬಿಂಬದೋರದಲ್ಲಿ ಸತ್ರಿತನಾಗಿ ನಿಂತಿರುವನು. ಎನ್ನನ್ನು ಜಯಿಸಿ ಒಳಕ್ಕೆ ಹೋಗು ಭೀಮ, ಇಲ್ಲವಾಯಿತಂದರೆ ಸಮ್ಮುಖದಲ್ಲಿ ನಿಂತು ಮಾಡು. ಎಲ್ಲ ಈ ಬುದ್ಧಿ ಸುಂದರೇ ಏ ಬಂಡ ಎಲ್ಲದ ಒತ್ತರಟ ಮಾತುಗಳನ್ನು ಆಡಿದರ ಬಂದ ಫಲವೇನ ಆಡಿದ ಮಾಡುವುದೇನಲೇ ಕುಲ್ಲ. ನಾವು ಎಂದಕ್ಕೆ ರಣ್ಯವಾಸವಾಗಿದ್ದ ಕಾಲದಲ್ಲೇ ಸತ್ತು ಸುಲಭ ಎಲ್ಲದ್ದ ನೋಡಿ ನಮ್ಮ ಮುದ್ದು ಮುಗಿಯಾದ ದ್ರೌಪದಿನ ಕದ್ದ
ಚೆನ್ನಿದ್ದ ನಾನಾಗಲೇ ಪಾಮರ ಧೈರ್ಯ ಸೇರಿಸಿಬಿಡುವ ನಿನ್ನನ್ನು ಯಮಪುರ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಬಂಡ, ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ರಣಯೇಡ. ಎನ್ನೊಡನೆ ದುರ್ರವಂಗೈ ಹದ ಬರದ ತರುಳನೆಯಿಂದ ಹೋಗುವನೆಂದು ಹಾತರ ಪಟ್ಟರೆ ನಿನ್ನನ್ನು ನಾನು ಬಿಡಬಲ್ಲನೆ ಪಾವನ ಸಂಭವನೆ. ಏ ಬಂಡ, ಬಾಬರದಲ್ಲಿ ಕಲಿಪಾರ್ಥ ನಂಬಿಟ್ಟು ಮಿಕ್ಕಿದ ಪಾಂಡವರ ಸಮ್ಮುವ ಗೆಲ್ಲುವುದಕ್ಕೆ ಶಿವನವರ ಬಾಯನ್ನು ಗುಂಟು ಮಂಕುವ ತಿರುಕೋದರಿದೆ. ಶಂಕರನವರ ಪದಾನ್ನ ಬಲದಿಂದ ಬೋಕರಿಸಿ ನಿನ್ನ ಸರಂಕಗಳಿಂದ ಬಿಂಕವನ್ನು ಮುರಿಯದೆ ಬಿಡುವನು ವಾಯುಕುಮಾರ. ಎನ್ನ ಮುಂದೆ ಸಾಗಲು ನಿನ್ನ ಅಯ್ಯೋ ಎಲ್ಲ ಸಾರಥಿ ದೇವಾ, ಈ ಜಯದ್ರಥನನ್ನು ಜಯಿಸಿ ಒಳರಕ್ಕೆ ಹೋಗುವನೆಂದರೆ ಎನ್ನ ಸಂಧಾನವಂತರದು ವೀರತನವ ಮಾಡಿದನು. ಅಯ್ಯೋ ಶತ್ರು ಶ್ಯಾಮೋದ ಒಳಗೆ ಪಟ್ಟ ಪುತ್ರನು ಏನಾದನು ತಿಳಿಯದು. ಅಯ್ಯೋ ಅಭಿಮಾನ್ಯವೇ, ನೆಂದ ಕಟು ಪರಾಕ್ರಮ ಕಂಡ ಅವನನ್ನು ಒಡೆದು ಕೆಡುವನೆಂದರೆ ಮೃಡನೆಂದ ಪಾಂಡವರನನ್ನು ಒಡೆದು ಕೆಡುವುದಕ್ಕೆ ವರವನ್ನು ಪಡೆದಿರುವನು. ಅಯ್ಯೋ ಜಡದ ಕುರುಪಡಲದ ಒಳಗೆ ಒಡೆದ ಕೆಡುವ ದುಡ ವಿಕ್ರಮನಿಗೆ ಎಡರ ತೊಡಿರಿತಲ್ಲ, ಏನು ಮಾಡಲಿ ನಾನು ಲೋಭಿಯ. ಅಯ್ಯೋ ಪಾರ್ಥ ಪಡದ ಅಭಿಮಾನ್ಯವೇ, ನೀನೇ ನಿರ್ಭಾಗ್ಯನು. ಅಸಮಸಾಸಿಗಳಾದ ಭೀಮ, ಅರ್ಜುನ, ನಕುಲ ಸಾಧೇವರು ನಾವಿದ್ದು ಪಶುಭೂಷಣ ಪರಬಲದ ಒಳಗೆ ಪರದೇಶಿ ಮಾಡಿ ಕುಳಿತೆವು. ಹೊಸವಲ್ಲದ ಸುರ ದೀಪರಾದ ಜರಾಸಂಧ, ಜಟಾಸೂರ, ಬಕಾಸೂರಾದಿಗಳನ್ನು ಸಂಬರಿಸಿದ ಸಾಮರ್ಥ್ಯವೆಲ್ಲ ಈ ದಿನ ವ್ಯರ್ಥವಾಗಿದೆ. ಏನು ಮಾಡಲಿ ನಾನು? ತಂದೆಗಳು ಐವರು ಎದ್ದು ಓರ್ವರ ಆದರ ಬಂದವರ ಆಗಲಿಲ್ಲ ಎಂದು ಕಂದನು ಎಷ್ಟು ಮನ ನೆನೆದುಕೊಂಡನು ತಿಳಿಯದು. ಅಯ್ಯೋ ಮಂದ ಭಾಗ್ಯರಾದೆವು, ಮಾಡುವುದಿನ್ನೇನು? ಅಯ್ಯೋ ಎನ್ನ ಸತಿಮಣಿಯಳಾದ ದ್ರೌಪದಿ, ಎನ್ನ ಮಗನ ರೂಪವನ್ನಾದರೂ ನೋಡುವನು ರಮಣ ತೋರಿಸು ಎಂದರೆ ನಾನು ಏನೊಂದು ಹೇಳಲಿ? ಅಮ್ಮ ಸುಭದ್ರ, ಉತ್ತರ ಕನಕಾಂಗಿಯರೇ, ಅಯ್ಯೋ ಶಿವ ಶಿವ, ಆ ಶ್ರೀಶೈಲ ಮಲ್ಲಿಕಾರ್ಜುನ ಪಾದದ ಅಂತಃಕರಣದಿಂದ ಎನ್ನ 70 ಮಣ ತೂಕ ಒಪ್ಪುವ ಎನ್ನ ಗದರ್ದಂಡದಿಂದ ಅಂತ ಬೆಟ್ಟವನ್ನು ಒಡೆಬಡದರೆ ದಿಕ್ಕು ದೇಶ ತಿರುಗಿ ಬಂದರೆ ಈ ಹೊತ್ತಿಗೆ ಭೀಮನ ಟೋಡಿ ಎಂದು ಸಾರಿ ಸಾರಿ ಕೂಗುವರಲ್ಲ. ಏನು ಮಾಡಲಿ ನಾನು? ಸೂರರು ಒಂದು ಗೂಡಿ ಬಂದರೆ ಎಂದರಿಯಲಾರದವನಿಗೆ ಇಂದಿನ ಅವಧಿ ಅಪಜಯಾಂಗನಿಯ ಮಂತ್ರವದಲ್ಲದೆ ಏನು ಮಾಡಲಿ ನಾನು? ಲೋಭಿಯ ಕರದಲ್ಲಿ ಧನವಿದ್ದಂತವಾಗಿತ್ತು, ಸಾಮರ್ಥ್ಯವಿದ್ದವನಿಗೆ ಅಪಜಯಾಂಗನಿಯಂ ಮುಂದೆ ಬಂದು ನಿಂತಂತವಾಯಿತು. ವಿಧಿಯ ಮೀರುವ ನಾವೊಬ್ಬ ಯೋಧಕ್ತಿಯಂತೆ ಮಿಡುಕುವ ಜಾತಕ್ಕೆ ಇವನೊಡನೆ ಸೂರ್ಯನ ಬಡಿವನಾದ್ರಿಗೆ ಹೋಗುವ ಪರ್ಯಾಂತರ ಕಾಳಗವ ಮಾಡವನು ನೋಡಲೇ ಸಾರತೆ. ನೋಡದಿಗೆ ಎನ್ನ ಪರಾಕ್ರಮದ ರೀತಿ ನೋಡಲೇವ ತಂದ ಅತಿ ಜಾಗ್ರತೆಯಿಂದ ಇದ್ದಕ್ಕೇನಿಲ್ಲ. ಮಹಳಿರೇ ಜಾಗ್ರತೆಯಿಂದ ಇದ್ದಕ್ಕೇನಿಲ್ಲಲೇ ಬಳಿರೇ ಜಾಗ್ರತೆಯಿಂದ ಇದ್ದಕ್ಕೇನಿಲ್ಲಲೇ ಬಂದ ಒತ್ತು ಬರಬಾರದು ನೋಡು ನಿನ್ನ ಬಾಯಿ ಒಳಗಿರಲ್ಲ. ಬಾರಿ ನಿಮ್ಮ ಹೋಯ್ತಾ
ಅಭಿಮನ್ಯು ಕೌರವ. ಓ ಪಾಂಡವರ ಎಳೆಬಳಿಕೆ ಬಂದಿರುವುದು. ಬಡ ಪಾಂಡವರ ಎಳಮಳಿಕೆಯ ಪರೀಕ್ಷೆ ಬೆಳೆಯಲ್ಲಿ ತಿಳಿಯಬಹುದು ದುರ್ಯೋಧನ. ಇಂಥ ಬೆಳೆಯನ್ನು ತಿಳಿಯುವುದಕ್ಕೆ ನೀನು ಬಾಲಕನಲ್ಲವೇನೋ? ನಾನು ಬಾಲಕನಾದ್ರೆ ಎನ್ನ ಪ್ರಗೋಳಿಗೆ ಬಾಲವೆಸ್ತಿರಬಹುದೇನೋ ಅದನ್ನ. ಓಹೋ, ಅಂತ ಪ್ರಯೋಗಗಳನ್ನು ತಾವಲ್ಲಿ ಹೊತ್ತು ತಂದಿವೆಯೋ ಬಾಲಕ? ತಾವು ಮಾಡಿದ ಘೋಷಯಾತ್ರೆಯಲ್ಲಿ ಕೊಂಡು ತಂದಿರುವನು ಎಲ್ಲ ಸ್ವಲ್ಪ ನಾನು ತೋರಿಸುವೆನು. ಬಲ ಬಲ ಕಲಿಪಾರ್ಥನ ಪರಾಕ್ರಮವನ್ನು ಮೆರೆಸುವ ಸುಲಲಿತ ಪುತ್ರನೇ. ನಿನ್ನ ಭುಜ ಬಲದ ಹೆಗ್ಗಳಿಕೆ ಮೆಚ್ಚಿದನು ಇಳೆಯೊಳಗ ನಿನ್ನ ಹೋಲುವ ಕಲಿಪಟ ತಮರಿಲ್ಲೆಂದು ಮನದಲ್ಲಿ ನಲಿದನು. ಮೊಲಪತ್ರನ ಸಹೋದರಿಯಾದ ಸುಭದ್ರೆಯು ಅದ್ರಿಜಾವರಿಗೆ ನೋಪಿಯನ್ನು ನೂತು ನಿನ್ನನ್ನು ಪಡೆದಿರ್ಪಡಲ್ಲವೇ? ಇಲ್ಲದಿದ್ದರೆ ಬಾಲಕತನದಲ್ಲಿ ಇಂಥ ಶೌರ್ಯ ಧೈರ್ಯ ಯಾರಿಗಾದರೂ ಬರಬಲ್ಲದೆ? ದುರಾತ್ರಿ ಗಂಡ ನೀನು ಹೌದು ಮಗನೇ. ನಮ್ಮ ಭರತ ಕುಲಕ್ಕೆ ಕೀರ್ತಾಂಗನ ಎಂದ ನಟನೆಯ ಮಾಡುವ ಪಟೋಪಟ ನೀನು ಅರುವನಲ್ಲದ ಮಿಕ್ಕಿದ್ದವರು ಏನು ಫಲ? ಎನ್ನ ಲಕ್ಷಣಾದಿ ಪುತ್ರರೆಲ್ಲ ನಿಷ್ಫಲ. ಪಡವಿಯೊಳಗೆ ನಿನ್ನಂತ ಕಳುಗಲೆ ಪಡುವ ಪಡಪಾರ್ಥನೆ ಧನ್ಯನು. ಗುಡಿಸಿಗೆ ಸಿಡಿಲಿ ಹೆದರುವಂತೆ ಎನ್ನ ಬಾಣಗಳನ್ನು ತಡಿರುವುದಕ್ಕೆ ನೀನು ಬಾಲಕನಲ್ಲವೇನು? ಎಚ್ಚರಗೊಂಡು ಹಿಂದಕ್ಕೆ ಓಡು ಬಾಲ ಭವ್ಯಗುಣ ಸೇವ. ಬಾಪರ ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಡಬರ ಗಂಡನಂದು ತೀರೋಕದೊಳು ಬೆಸರ್ಕೊಂಡು ವಿರುದ್ಧಂ ಬಂದಿತನಾದ ಇಂದ್ರ ಸಂಜಾತನು ನಂದನನು ಹಿಂದಕ್ಕೆ ಸರಿದರೆ ನಮ್ಮ ಬರದ ಕುಲಕ್ಕೆ ಬರುವುದಿಲ್ಲವೇನೋ ದುರ್ಯೋಧನ. ಬಾಪುರ ಇಂದಿನ ಕಂಡನದೊಳಗೆ ಪಾಂಡವ ಕೌರವಾದಿಗಳೆಂಬ ಸೋದರರು ಒಂದುಗೂಡಿ ಬಂದು ನಿಲ್ಲರಿ ಎನ್ನ ಭುಜಬಲದ ಹೆಗ್ಗಳಿಕೆ ನೋಡಿರಿ. ಎತ್ತಿದ ನನವನ್ನು ಇಳಿಸಿದ ಛತ್ರಿಗೆ ನಲ್ಲ ಒಂದು ಶಾಸ್ತ್ರ ಶಕ್ತಿಗೆ ಹಿತರುಕ್ತನಾಗಿ ಪೃಥ್ವಿಯಲ್ಲಿ 10 ಶಾಸ್ತ್ರ ವರ್ಷ ಬಾಳಿದರೆ ಬಂದ ಫಲವೇನು? ರಣ ಕುಂಬನಿಗೆ ಬಂದು ಡಂಬಕತನವನ್ನು ತೋರಿ ಹಿಂಜರಿದರೆ ಅಮರದೋಳು ನಿಂತ ರಣ ಸಂಭ್ರಮದಿಂದ ಜಂಬಾರಿಯ ಪುತ್ರನು ಎಂತ ಎಂಬೇಡಿಯನಂದು ಮನನಂದುಕೊಳ್ಳದೆ ಬಿಡನು. ಕಲಕವಿಯನ್ನ ಧೈರ್ಯಾತ್ಯಂ ನಿರ್ಕರಿಸು. ಆತ್ಮ ಯುವತೋಳ ದುರ್ಪಟರ ಪಟೋರ್ಪಟನ ಪರಾಕ್ರಮವನ್ನು ಪರೀಕ್ಷಿಸು. ನಿನ್ನಿಂದೇನಾಗಲ ಅರಿಯದ ಕೌರವ ಸೇನಾಧ್ಯಕ್ಷನಾದ ದ್ರೋಣ ಶಲ್ಯ ಕರ್ಣಾದಿಗಳ ಮುಂದೆ ಎಲ್ಲ ಸಾಹಸವನ್ನು ದೋಷವನ್ನು ಕುರುಮಂಡಲೇಶ. ನೋಡು ಈ ಅಭಿಮಾನವನ್ನು ಕೋಪವೇಶ. ಪಾಂಡವರು ಹರಿಯದ ಹುಡುಗನನ್ನು ಯುದ್ಧದಲ್ಲಿ ಕಳಿಸಿವರಂತೆ. ಯುದ್ಧ ಮಾಡಿ ಬಂದು ಹೇಳಿರುವರು. ಇಲ್ಲದೆ 14 ಹರಿಯದ ಕೂಸನ್ನು ಯುದ್ಧದಲ್ಲಿ ಕಳಿಸಿರುವರು. ಮನ ಮುರುಗಿ ಹರ್ತರ ಕೊಡವರನ್ನು ಮನ ನಿರ್ಧಾರ ಮಾಡಿ ಕಳಿಸಿರುವರು. ಯುದ್ಧದಲ್ಲಿ ನಿನ್ನನ್ನು ಮೊದಲ ಚಿತ್ರಗೈದು ಮತ್ತೊಮ್ಮೆ ಭೀಮಾದಿಗಳನ್ನು ವನವಾಸಕ್ಕೆ ಕಳಿಸಿ ತಿರುಗಿ ಭಿಕ್ಷಾನ್ನ ಉಣ್ಣುವಂತೆ ಮಾಡುವನು ಭಾರತ ಸಂಭವ. ಮುಂದಿನ ಪರಾಕ್ರಮ ಎಲ್ಲ ಈ ಜಡಮತಿಗೆ ಬಡ ಪಾಂಡವರಿಂದ ಏನಾಗುವುದೊಂದು ಒದರಿವೆಯಲ್ಲ. ಅವರ ಮಾಡಿದ ಉಪಕಾರವನ್ನು ಮರೆತು ಇಂಥ ಬಿಡಿಗಳನ್ನು ಆಡಿದರೆ ನಿನಗೆ ಹಿತವೇ? ಮಂದಮತಿ, ಗಂಧರ್ವನೆಂಬ ಚಿತ್ರ ಸೈನನ್ನು ನಿನ್ನನ್ನು ಬಂಧಿಸಿ ಬಿಡದೆ ಎಳೆಯುವಾಗ ಇಂದ್ರ ಸಂಜಾತನಾದ ಧನಂಜಯನ ಬಂದು ನಿನ್ನ ಸೆರೆ ಬಂಧಾನವನ್ನು ಬಿಡಿಸಲಿಲ್ಲವೇ? ನೀನು ಹೊಡೆದ ಸೌರಾಕ್ರವನ್ನು ಮಧ್ಯದೊಳು ತರಿಸಿ ತನಗೆ ಕೆಡದಿರುವನ್ನು ನೋಡು. ಶ್ರೀರಾತ್ರಿಯಲ್ಲಿ ಹಾಲಾಯಿಸ ಉತ್ಪನ್ನ ಆಗುತ್ತೆಂದು ಚೆನ್ನಾಗಿ ಘಟನೆಗೆ ಮಾಡು. ಮಕ್ಕಳ ಕೋಟೊಂದದೊಳು ಉದ್ಭವಿಸಿ ಬರಬಹುದು ಒಂದೇ ಬಾಣದಿಂದ
ರಥವನ್ನು ತಿರುಗಿಸಿ ನಿನ್ನ ರಥಧ್ವಜ ಪತಾಕಿಗಳು ಸೀಳಿ ಬರದಿಂದ ನಿನ್ನ ಸೆರೆಯಂಬಿಟ್ಟರೆ ಧರ್ಮ ನರೇಂದ್ರನ ಪಾದ ಅರವಿಂದ ಕಿಡಗುವನು. ನಿನ್ನ ಅಂಗಾಂಗಗಳಲ್ಲಿ ಆಗಲೇ ಗದ್ಗದನ್ನು ನುಡಿಯುತ್ತಿರುವ ಸುಯೋಧನ ತರ ಅರಿಸಕೋ ಎನ್ನ ಸರಸಂಧಾನ ಜೂಜಿನಲ್ಲಿ ಬಲು ಜಾಣ. ನೋಡು ನೋಡು ಎನ್ನ ಭುಜಬಲದ ತಾಣ. ಯುದ್ಧಕ್ಕೆ ಸಂದುತ್ತನಾಗಲಿ ಬಣ್ಣ ಆರಿಸುವರು ನೋಡು ನಿನ್ನ ಗಗನವಾಗಿದ್ದಕ್ಕೆ ಬಣ್ಣ. ಬಳಿ ಬಳಿರೆಯಲ್ಲ ಈ ಸಾರಥಿ ಮತ್ತಾವನಿದ್ದರೆ ಅವರ ಮುಂಭಾಗ ಕರೆತವನ್ನು ಬಿಡುವಂತ ನಾವು ಸಾರಥಿ ಒಟ್ಟು ಜಯಬೇರೆ ಜಾಗೃತಿ ಅದೇ ಪ್ರಕಾರವಾಗಿ ಅಯ್ಯೋ ನರನಂದನನ ಸರಹಾಯಿತಿಗೆ ಕುರುರಾಯನ ಸಿಲುಕಿದನೆ. ಅಪರಿಮಿತ ಸಾಹಿತಿಗಳಾದ ಕೃತವರ್ಮ ಕರ್ಣಾದಿಗಳೇ ರಣದಾಯಿ ತಪ್ಪಿ ನೃಪತಿಯ ಮಾರಿಯ ಬಾಯಿಗೆ ತುತ್ತಾದರು. ನಿಮ್ಮ ನಿಮ್ಮ ಸೆರಚಪ ಖಡ್ಗ ಧನುರ್ಧಾರಿಗಳಾಗಿ ಸುಯೋಧನನ ಭಯ ನಿವಾರಣೆ ಮಾಡ್ರಿ. ಹೋಗಿರಿ. ಎಲ್ಲ ರಣಮಂಡಲದಲ್ಲಿ ಯಾಕೆ ಬಂದಿದೆ ಭಾರತ? ರಣಮಂಡಲವೆಂಬ ನದಿಗೆ ಮೀನುಗಳನ್ನು ಹಿಡಿಯುವುದಕ್ಕೆ ಕಲಿಯವನ್ನು ಬಗೆಯುವುದಕ್ಕೆ ಬಂದಿರುವುದೇ ಕಬ್ಬಲಿಯರೇ. ಹೊಲಗಳಲ್ಲಿ ಮೀನುಗಳಲ್ಲಿ ಮಿತ್ತ ನುಡಿಯುವನು ಭಾರತ. ನಾನು ಮಿತ್ತೆ ನುಡಿಗುವುದಿಲ್ಲ. ಎಲ್ಲ ಕರದಲ್ಲಿ ಧನುಷೆ ಬಲಿಗೂ ಈ ರಣರಂಗವೇ ನದಿಗೂ ನೀವೆಲ್ಲ ಮೀನುಗಳಲ್ಲವೇನೋ ಅದಮ. ಓಹೋ, ನೀನು ಕೊಡಲಿಕ್ಕೆ ಬಿಟ್ಟು ಕೌರವನ ಧನವನ್ನು ಕೊಂಡ್ರೇನು ಕಬ್ಬಲಿಯರೇ? ಎಲ್ಲ ಉಸಿಯ ನಾಡಿದರೆ ನಮ್ಮ ದತ್ತು ಕಡಿಸಿ ಉಸಿಕ ತಂದ ಭದ್ರ ಸೆಳಿ ವಚದ ಒಳಗೆ ಪಾಂಡವರಿಗೆ ಉದುರುವುದಕ್ಕೆ ಹೆಸರಿಲ್ಲದಂತೆ ಬೆಳಪ ಅಶುಭ ಶಾಂತ ಬಂದ ಪ್ರಭಾವದಲ್ಲ ಸಹಜವಾಗಿ ಮಾತನಾಡುವರ ನರಿಯ ಹುಲಿಯ ಬಾಯಲ್ಲಿ ಉಲ್ಲಮನ ಪಡೆದಂತೆ ಈ ಕಣ್ಣು ಕಲ್ಲನ್ನು ಪ್ರಾಣವನ್ನಲ್ಲ. ಇನ್ನು ಸ್ವಲ್ಪ ತಾಳು. ಯಾರ ಪ್ರಾಣವನ್ನು ಉಳಿಯುವುದು ಇನ್ನು ಸ್ವಲ್ಪ ತಾಳು ತೋರಿಸುವನು. ಸರಸಂಧಾನದಿಂದ ತತ್ವರ ಗುರಿಯು ನೋಡಿ ಆ ಕರ್ಣ ಪರ್ಯಾಂತರಕ್ಕೆ ನಿರ್ಭಯಂಕರ ನಂಬಯ ಪೂಲಿಯ ಮುಂದೆ ಕೊಪ್ಪಿಲಿಂದ ನಿರ್ಬರದು ಮೊಪ್ಪಿಲಿಂದ ಉಪ್ಪಿಪ್ಪಿ ನುಡಿಯನು ಕಪ್ಪಲಿಗನೆ ತತ್ತಸಿಗೆ ಎಬ್ಬಿಸಿಬಿಡು ನೋಡು ಬೇಗನೆ. ಬಿಟ್ಟಿ ಕೌರವನ ಧನವನ್ನೆಲ್ಲ ಅನ್ನರಿಗೆ ಕೊಟ್ಟು ತೃಪ್ತಿ ಪಡಿಸುವನ್ನು ಬಲ್ಲಿದೆಯಲ್ಲದೆ ಅವತ್ತನ್ನು ಗಟ್ಟಿಯಾಗಿ ಬಂದಿಗೋ ದುಷ್ಟ. ಇಗೋ ನೋಡು ಭಗವಂತವಂತೆ ಬೋರ್ಕರಿಸುತ್ತ ಎಕ್ಕಳವಾಗಿ ಬರುವ ಬಾಣಗಳನ್ನು ನೋಡು. ಇಲ್ಲವೇ ಕೈಲಾಗದಿದ್ರೆ ಹಿಂದಕ್ಕೆ ತಿರುಗಿ ನೋಡದಂತೆ ಓಡು. ಅಲೈಯರಮ ವಿಕ್ರಮದಿಂದ ನನ್ನ ಕರ್ಕಸ ಮತ ಬಾಣಗಳನ್ನು ಗಕ್ಕಲ ಭೂಚಕ್ರದ ಬಳಿ ಇಕ್ಕಳಮನು ಒಕ್ಕಲು ಕರುವನು ಈಗ ಮಕ್ರಮಕ್ಕೆ ಬಂದು ಬಂದ ಭೀಕರ ದ್ವಾರತವರ ಬಾಣಕ್ಕೆ ಹೇಳಿ ಯೋಚನೆ ಮಾಡುವ ಕ್ಷಣ ಮಾತ್ರದಲ್ಲಿ ಕುಟ್ಟುಗಳನ್ನು ವ್ಯಾಪಿಸಿ ಭೂ ಆಕಾಶವಲ್ಲ ಕಾಲದ ಸೂರ್ಯ ರಸ ಮರಗಳಿಸಿ ದಾಸ ಬಂದಿದ್ದಲ್ಲ ನನ್ನ ಏ ಮತೀನನೇ ಮತಿ ಇದ್ದಲ್ಲ
ಅತಿಲಿತ ರಂಭ ಸೌರ್ಯೋತ್ಪನ್ನನಾದ ನಮ್ಮ ಪಿತನ ಪರಾಕ್ರಮವನ್ನರಿಯದೆ ಕಂಡಂತೆ ಮಾತನಾಡಿವಿಯಾ? ಏ ಅದಮ್ಮ, ಅಶತ್ರುಷರಾದ ಕದನ ಕರ್ಕಶರಿಗೆ ವಶನಾಗದಂದು ಕೈ ಭೀಷ್ಮನನ್ನು ನಿಗ್ರಹಿಸಿರುವನು. ಭೀಷ್ಮರಿಗಿಂತ ಮಿಕ್ಕಿ ಮೀರಿದ ನಮ್ಮ ಪರಾಕ್ರಮನಿಗೆ ನಿಮ್ಮ ಹೊಲದೊಳಗೆ ಇನ್ಯಾವನಿರುವನು? ತಡಬೇತಕ್ಕೆ ಮತ್ಕರ ಸರದದೋಳು ಆರತಿ ವಾಸ್ತ್ರವನ್ನು ಹೂಡಿ ಬಡಿದಿರುವನು. ಎಲ್ಲ ಭುಜಬಲದ ಸಾಹಸವನ್ನು ನೋಡು, ಇಲ್ಲವೇ ಮೀನುಗಳನ್ನು ಹಿಡಿಯುವುದಕ್ಕೆ ಬಲಿಗಳನ್ನು ಹುಡುಕಾಡು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಬಂಡ ಆಸವನ್ನು ನೋಡು, ನಿನಗ ಅಂತರಿಕರುಂಡು. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು. ಛತ್ರಿಗೆ ಸಂಭೂತರೊಡನೆ ಯಾತಕ್ಕೆ ಬಾರದ ಕೋತಿಗಳಂತೆ ಹಾರಾಡಿ ಸುಮ್ಮನೆ ಸೋತು ಹೋದೆಲ್ಲ. ಆ ತೂರ ಪಡೆದ ಪಾರ್ಥನಿಗೆ ಆರ್ಕೆ ಓದಿನಂತೆ ಬಿಟ್ಟಿರುವನು. ಸುಮ್ಮನೆ ಹೋಗು. ಮಳಿ ಬರೇ ಸಾರಥಿ ಮತ್ತೆ ಅವಲಿದ್ದರೆ ಅವರ ಮುಂಭಾಗ ಕರೆದ ಬಲಿ ಬಿಡುವಂತ ನಾವು ಸಾರಥಿ ಮಜಾನ ಒಂದು ಜೈವರೀಕ್ಷೆ ಅದೇ ಪ್ರಕಾರವಾಗಲಿ ದೇವ. ಬಳ್ಳಾರಿ ಅನ್ವೇಷ್ ಅವರು ಭೂಪತಿ ಬಳ್ಳಾರಿ ಅನ್ವೇಷ್ ಅವರು ಕೌರವರ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಅಂದ್ರೆ